ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿನ ನೋಡ್ತಾ ಇದ್ರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಸೊ ಹೊಸದಾಗಿ ಏನು ಈಗ ಒಂದು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗ್ತಾ ಇದೆ 2026 ಮತ್ತು 27ನೇ ಸಾಲಿನ ಶೈಕ್ಷಣಿಕ ವರ್ಷ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಸಾಕಷ್ಟು ಹೊಸ ರೀತಿಯ ಮಾರ್ಗಸೂಚಿಗಳು ಎಲ್ಲವನ್ನು ಬಿಡುಗಡೆ ಮಾಡಿದ್ದಾರೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಭಾಳ ಪ್ರಮುಖವಾಗಿ ಈ ಸರ್ಕಾರಿ ಸಿಬ್ಬಂದಿಗಳಿಗಾಗಲಿ ಅಥವಾ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ಟೀಚರ್ಸ್ಗಾಗಲಿ ಇವ್ರಿಗೆ ತಮ್ಮ ಹಾಜರಾತಿಯನ್ನು ಒಂದು ನವೀನ ರೀತಿಯಲ್ಲಿ ಅವರ ಹಾಜರಾತಿಯನ್ನು ಸಬ್ಮಿಟ್ ಮಾಡಲಿಕ್ಕೆ ಒಂದು ಹೊಸದಾಗಿ ಆ್ಯಪನ್ನು ಬಿಲ್ಡ್ ಮಾಡಿದ್ದಾರೆ. ಹಾಗೆ ಇದ್ರ ಬಗ್ಗೆ ತರಬೇತಿಯನ್ನು ಕೊಡಲಾಗಿದೆ. ಮತ್ತು ಹೊಸ ಮಾರ್ಗಸೂಚಿಗಳ ಪ್ರಕಾರ ಯಾರಾದರೂ ಸರಿಯಾದ ರೀತಿಯಲ್ಲಿ ಕ್ಯಾಂಪ್ಸ್ ಮುಖಾಂತರವಾಗಿ ತಮ್ಮ ಹಾಜರಾತಿಯನ್ನು ಸಲ್ಲಿಸದೇ ಇದ್ದರೆ ಏನೆಲ್ಲ ಸಮಸ್ಯೆಗಳು ಅವ್ರಿಗೆ ಆಗ್ಬೋದು, ಸೊ ಯಾವೆಲ್ಲ ಎಫೆಕ್ಟ್ ಅವ್ರಿಗೆ ಮುಂದಿನ ದಿನಗಳಲ್ಲಿ ಆಗ್ಬೋದು ಅನ್ನಲಿಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಇನ್ಫಾರ್ಮೇಷನ್ ಇದೆ. ನನಗೆ ಒಂದು 10 ನಿಮಿಷ ನೀವು ಟೈಮ್ ಕೊಡ್ತು ಅಂತಂದರೆ ಎಲ್ಲವನ್ನು ವಿವರವಾಗಿ ಹೇಳೋ ಪ್ರಯತ್ನ ಮಾಡ್ತೀನಿ. ಸೊ ಮೊದಲಿಗೆ ಏನಿದು ಕಾಮ್ಸ್ ಅಂದರೆ, ಸೊ ವಾಟ್ ಡಸ್ ಏನು ಹೇಳುತ್ತೆ ಕಾಮ್ಸ್ ಅಂದರೆ, ದಟ್ ಈಸ್ ಕರ್ನಾಟಕ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಅಂದ್ಬಿಟ್ಟಿದ್ರೆ ಹೆಸರು. ಕರ್ನಾಟಕ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನು ವರ್ಕ್ ಮಾಡುತ್ತೆ ಇದು ನೋಡಿ. ಇಲ್ಲಿ ಈ ಕಾಮ್ಸ್ ಅಂತಕ್ಕಂಥ ಆ್ಯಪ್ನಲ್ಲಿ ಶಿಕ್ಷಕರು ಮತ್ತು ಸಿಬ್ಬಂದಿಗಳು ನಿಗದಿತ ಸಮಯಕ್ಕಿಂತ ತಡವಾಗಿ ಚೆಕ್ ಇನ್ ಮಾಡಿದರೆ ಏನಂತೀವಿ ಅದಕ್ಕೆ ಲೇಟ್ ಅಟೆಂಡೆನ್ಸ್ ಅಂತ ಹೇಳ್ತಾರೆ. ಇನ್ ಕೇಸ್ ಆ ಥರ ಲೇಟ್ ಅಟೆಂಡೆನ್ಸ್ ಆಗಿ ಚೆಕ್ ಇನ್ ಮಾಡಿದ್ರೆ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳು ಮತ್ತು ಶಿಕ್ಷಣ ಇಲಾಖೆಯ ಇತ್ತೀಚಿನ ಮಾರ್ಗಸೂಚಿಗಳ ಪ್ರಕಾರ ಈ ಕೆಳಗಿನ ನಿಯಮಗಳು ಅನ್ವಯವಾಗ್ತವೆ. ಅಂದರೆ ನೋಡಿ ಇಲ್ಲಿ, ಸೊ ಯಾವ ಟೈಮ್ಗೆ ಅವ್ರು ಚೆಕ್ ಇನ್ ಆಗಬೇಕು ಆ ಟೈಮ್ಗೆ ಚೆಕ್ ಇನ್ ಆಗದೇ ಲೇಟ್ ಆಯಿತು ಅಂದರೆ ಲೇಟ್ ಅಟೆಂಡೆನ್ಸ್ನ ಕನ್ಸಿಡರ್ ಮಾಡಲಾಗುತ್ತೆ. ಆ ಥರ ಮಾಡಿದಾಗ ಏನಾಗುತ್ತೆ, KCSR ನಿಯಮಗಳ ಪ್ರಕಾರವಾಗಿ ಅವ್ರಿಗೆ ಈ ರೀತಿಯ ರೂಲ್ಸು ಅಪ್ಲಿಕೇಬಲ್ ಆಗುತ್ತೆ. ಹಾಗಾದರೆ ಯಾವ್ಯಾವ ರೂಲ್ಸು ಅವರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಅಂತ ನೋಡಿ ಇಲ್ಲಿ ಹೇಳಿದ್ದಾರೆ. ಸೊ ಮುಂಚೆ ಎಲ್ಲ ಈ ಬಯೋಮೆಟ್ರಿಕ್ ಸಿಸ್ಟಮ್ ಎಲ್ಲ ಇತ್ತು, ಅವೆಲ್ಲವನ್ನು ರಿಮೂವ್ ಮಾಡಿ ಈಗ ಅಥೆಂಟಿಕೇಟ್ ಆಗಿ ಈ ಆ್ಯಪ್ಸ್ ಮುಖಾಂತರವಾಗಿ ಹಾಜರಾತಿನ ಸಲ್ಲಿಸಲಿಕ್ಕೆ ಈ ಆ್ಯಪ್ಸನ್ನ ಡಿಸೈನ್ ಮಾಡಿರುವಂಥದ್ದು. ನೋಡಿ ಮೊದಲನೇದು ಬಂದು ಗ್ರೇಸ್ ಪೀರಿಯಡ್ ಅಂತ ಹೇಳ್ತಾರೆ. ಗ್ರೇಸ್ ಪೀರಿಯಡ್ ಸಡಿಲಿಕೆ ನಿಯಮ ಸಾಮಾನ್ಯವಾಗಿ ಬೆಳಗ್ಗೆ ಶಾಲೆ ಆರಂಭವಾಗುವ ಸಮಯಕ್ಕೆ ಸರಿಯಾಗಿ ಹಾಜರಿರಬೇಕು. ನಿಮಗೆಲ್ಲ ಗೊತ್ತೇ ಇದೆಯಲ್ಲ. ಸೊ ರಾಷ್ಟ್ರಗೀತೆ ಆದಮೇಲೆ ಬರೋದು, ನಾಡಗೀತೆ ಮಧ್ಯದಲ್ಲಿ ಬರೋದು, ಅಂದರೆ ಒಂದು ಸ್ಕೂಲ್ ಅಂದರೆ ಪಂಚುಯಾಲಿಟಿ ಅಂತ ಸಮಯ ಪ್ರಜ್ಞೆ ಇದ್ದರೆ ಮಾತ್ರ ಆ ಶಾಲೆಗೆ ಸರಿಯಾದ ರೀತಿ ಗೌರವ ನಾವು ಸಲ್ಲಿಸ್ತಾ ಇರೋದು. ಫಸ್ಟ್ ರೆಸ್ಪೆಕ್ಟ್ ಏನಪ್ಪ ಅಂತಂದರೆ ಪಂಚುಯಾಲಿಟಿ, ಸಮಯ ಪ್ರಜ್ಞೆ ಇರಬೇಕು ಸ್ಕೂಲ್ಸ್ ಅಂತಂದರೆ. ನೋಡಿ ಇಲ್ಲಿ ಹೇಳಿದರೆ ಕ್ಲಿಯರ್ ಕಟ್ಟಾಗಿ, ಸಾಮಾನ್ಯವಾಗಿ ಬೆಳಿಗ್ಗೆ ಶಾಲೆ ಆರಂಭವಾಗ್ತಕ್ಕಂಥ ಸಮಯಕ್ಕೆ ಸರಿಯಾಗಿ ಹಾಜರಿರಬೇಕು. ಆದಾಗ್ಯೂ ಸಾರಿಗೆ ಅಥವಾ ಅನಿವಾರ್ಯ ಕಾರಣಗಳಿಂದಾಗಿ ಇಲಾಖೆಯು 10 ರಿಂದ 15 ನಿಮಿಷಗಳ ರಿಯಾಯಿತಿಯನ್ನು ನೀಡುತ್ತೆ ಅಂತ. ತೀರಾ ಏನಾದರೂ ಸಮಸ್ಯೆಗಳಾಗ್ಬೋದು, ಬಸ್ ಸಿಗ್ತೇ ಇರ್ಬೋದು ಅಥವಾ ಇನ್ನೇನೋ ಸಮಸ್ಯೆಗಳು, ಯಾವುದೇ ರೀಸನ್ ಆಗಲಿ, ಸೊ ಇಲ್ಲಿ ಕೊಡ್ತಾ ಇರತಕ್ಕಂಥ ರಿಯಾಯಿತಿ ಎಷ್ಟು ನಿಮಿಷ, 10 ರಿಂದ 15 ನಿಮಿಷ, ಮ್ಯಾಕ್ಸಿಮಮ್ ಒಂದು ಕಾಲು ಗಂಟೆ ಅವರಿಗೆ ಎಕ್ಸ್ಕ್ಯೂಸ್ ಇರುವಂಥದ್ದು. ಸೊ ಅದನ್ನು ಗ್ರೇಸ್ ಪೀರಿಯಡ್ ಅಂತ ನಾವು ಹೇಳ್ತಾರೆ, ನೀಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಆಚೆಗೆ ಇನ್ನು ಯಾವುದೇ ಟೈಮ್ ಕೊಡಲ್ಲ ಅವರು. ನೋಡಿ ಎಕ್ಸಾಂಪಲ್ ಅವರೇ ಕೊಟ್ಟಿದ್ದಾರೆ, 10 to 15 ಮಿನಿಟ್ಸ್ ಹೇಗೆ ರಿಯಾಯಿತಿ ಕೊಡಲಾಗುತ್ತೆ ಅಂತ. ಸೊ ಫಾರ್ ಎಕ್ಸಾಂಪಲ್, ಶಾಲೆ ಬೆಳಿಗ್ಗೆ 9:45ಕ್ಕೆ ಆರಂಭವಾಗುವುದಾದರೆ 9:55 ಅಥವಾ 10 ಗಂಟೆಯ ಒಳಗೆ ಚೆಕ್ ಇನ್ ಮಾಡಲು ಅವಕಾಶ ಇರುತ್ತೆ ಅಂತ. ಮ್ಯಾಕ್ಸಿಮಮ್ 10 ಗಂಟೆ ಒಳಗಡೆ ಚೆಕ್ ಇನ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್ಲಿ ಅದಾಗಬೇಕು. ಅದಾಗಲಿಲ್ಲ ಅಂತಂದಾಗ ಏನಾಗುತ್ತೆ, ಒಂದು 10 ರಿಂದ 15 ನಿಮಿಷ ಲೇಟ್ ಆದರೆ ಅದಕ್ಕೆ ಟೈಮ್ ಇರುತ್ತೆ. ಅದರಿಂದ ಆಚೆಗೆ ಇನ್ನೂ ಲೇಟ್ ಆಯಿತು ಅಂತಂದರೆ ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ನೀವು ಮುಂದೆ ನೋಡ್ತಿರಾಗ ಹೇಳ್ತಾ ಹೋಗ್ತೀನಿ ನಾನು. ನೆಕ್ಸ್ಟು 2ನೇ ಮಾರ್ಗಸೂಚಿ ಅಥವಾ ದ ಪಾಯಿಂಟ್ ನಂಬರ್ 2 ಅಂತ ಅಂದ್ಕೊಳ್ಳಿ. 2ನೇ ನಿಯಮ ಇದು. 3 ದಿನ ತಡವಾದರೆ 1 ಆಕಸ್ಮಿಕ ರಜೆ ಕಡಿತ, 3 ಲೇಟ್ ಮಾರ್ಕ್ಸ್ ಅಂತ ಹೇಳ್ತಾರೆ. ಅದಕ್ಕೆ 1 CL ಅಂತ ಹೇಳ್ತಾರೆ. ನಿಮಗೆಲ್ಲ ಗೊತ್ತಿದೆ, CL ಬಗ್ಗೆ ಗೊತ್ತಾಯಿದೆ. ಸೊ 3 ದಿನ ಇದೇ ಥರ ತಡವಾಗಿ ಬಂದರೆ 1 ಆಕಸ್ಮಿಕ ರಜೆ ಏನಾಗುತ್ತೆ, ಅದು ಕಟ್ಟಾಗುತ್ತೆ, 1 CL. ನೆಕ್ಸ್ಟು ನೋಡಿ ಇಲ್ಲಿ ಹೇಳಿದರೆ, 1 ತಿಂಗಳ ಅವಧಿಯಲ್ಲಿ ಇಡೀ 1 ಮಂತಲ್ಲಿ 3 ದಿನಗಳು ನಿಗದಿತ ಗ್ರೇಸ್ ಪೀರಿಯಡ್ಗಿಂತ ತಡವಾಗಿ ಬಂದಿರುವುದು, ಅದನ್ನು ಲೇಟ್ ಚೆಕ್ ಇನ್ ಅಂತ ಹೇಳ್ತಾರೆ. 3 ಡೇಸ್ ತಡವಾಗಿ ಬರುವಂಥದ್ದು. ಸೊ ಆ ಥರ ಏನಲ್ಲಿ ಆಪ್ನಲ್ಲಿ ದಾಖಲಾದರೆ ಲೇಟಾಗಿ ಬಂದಿರಕ್ಕಂಥದ್ದು 3 ದಿನಗಳು 1 ತಿಂಗಳಲ್ಲಿ, ಸೊ ಅವರ ಖಾತೆಯಿಂದ 1 ದಿನದ ಆಕಸ್ಮಿಕ ರಜೆಯನ್ನು, ದಟ್ ಈಸ್ ಕ್ಯಾಸುವಲ್ ಲೀವ್ ಅಂತಾರೆ, CL ಅನ್ನು, ಅದು ಇಲ್ಲಿ ಕಟ್ಟಾಗುತ್ತೆ ತಿಳ್ಕೊಂಡಿದ್ದಾರೆ. ನೆಕ್ಸ್ಟು ಮುಂದೆ ಹೇಳ್ತಾರೆ ಇಲ್ಲಿ ಆ ನಿಯಮಗಳಲ್ಲಿ, ಒಂದು ವೇಳೆ ನಿಮ್ಮ ಖಾತೆಯಲ್ಲಿ CL ಬಾಕಿ ಇಲ್ಲದಿದ್ದರೆ, ಕ್ಯಾಸುವಲ್ ಲೀವ್ ಇನ್ ಕೇಸಲ್ಲಿ ಇಲ್ಲ ಅಂತಂದರೆ ಅರ್ನಿಂಗ್ ಲೀವ್, ಅದನ್ನು ಗಳಿಕೆ ರಜೆ ಅಥವಾ ನಿಯಮಾನುಸಾರ ಅಸಾಧಾರಣ ರಜೆ ಎಂದು ಪರಿಗಣಿಸಲಾಗುತ್ತದೆ. CL ಬಾಕಿ ಇಲ್ಲ ಅಂತ ಕಂಡು ಬಂದರೆ ಅನ್ಆಥರೈಸ್ಡ್ ಲೀವ್ ಅಂತಾರೆ. ಯಾವುದನ್ನು, ಈ ಅಸಾಧಾರಣ ರಜೆ ಅಥವಾ ಈ ಅರ್ನಿಂಗ್ ಲೀವ್ಗೆ ಮತ್ತೊಂದು ಹೆಸರುವುದು ನಿಯಮಾನುಸಾರ ಅಸಾಧಾರಣ ರಜೆ ಎಂದು ಪರಿಗಣಿಸಲಾಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ 3ನೇ ಪಾಯಿಂಟು, ಸತತ ಅಥವಾ ಗೈರು ಹಾಜರಿ ಎಂದು ಪರಿಗಣನೆ. ಇನ್ ಕೇಸ್ ಇದು ಇನ್ನೂ 3 ದಿನ ತಡವಾಗಿ ಬಂತು ಅಂತಂದಾಗ ಏನಾಗುತ್ತೆ, ಇನ್ನೊಂದು 3ನೇ ಪಾಯಿಂಟು, ಅದನ್ನು ಸತತ ಅಥವಾ ಗೈರು ಹಾಜರಿ ಎಂದು ಪರಿಗಣನೆ, ಆಬ್ಸೆನ್ಸ್ ಅಂತ ಅದನ್ನು ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟು ಗ್ರೇಸ್ ಪೀರಿಯಡ್ ಕಂಪ್ಲೀಟ್ ಆಗಿ ತೀರಾ ತಡವಾಗಿ, ಗ್ರೇಸ್ ಪೀರಿಯಡ್ ಮುಗಿದ್ರೂ ಕೂಡ ಇನ್ನೂ ಲೇಟಾಗಿ ಬರ್ತೀವಿ ಅಂತಂದಾಗ ಆಗ ಏನೆಲ್ಲ ಇವರಿಗೆ ನಿಯಮಗಳು ಅಪ್ಲಿಕೇಬಲ್ ಆಗುತ್ತೆ ನೋಡಿ. ಎಕ್ಸಾಂಪಲ್ ರೂಪದಲ್ಲಿ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್,
1 ಗಂಟೆಗೂ ಹೆಚ್ಚು ತಡವಾಗಿ ಬಂದು ಚೆಕ್ ಇನ್ ಮಾಡಿದ್ರೆ ಮ್ಯಾಕ್ಸಿಮಮ್ ಟೈಮ್ ಎಷ್ಟು ಕೊಡಿದ್ರೆ ರಿಯಾಯಿತಿ 10-15 ನಿಮಿಷ, ಕಾಲು ಗಂಟೆ. ಈ 1 ಅವರ್ ಲೇಟಾಗಿ ಬಂದರೆ ಏನಾಗುತ್ತೆ, ಸೂಕ್ತ ಕಾರಣ ಅಥವಾ ಮುಖ್ಯಾಂಶಗಳಿಲ್ಲದಿದ್ದರೆ ಆ ಅರ್ಧ ದಿನವನ್ನು ಅರ್ಧ ದಿನದ ಗಳಿಕೆ ರಜೆ, ಆಫ್ ಡೇ ಲೀವ್ ಎಂದು ಮಾರ್ಪಾಡಿಸುವ ಅಧಿಕಾರ ಮುಖ್ಯೋಪಾಧ್ಯಾಯರಿಗೆ ಅಥವಾ ಮೇಲಾಧಿಕಾರಿಗಳಿಗೆ ಇರುತ್ತದೆ. ಇದು ಒಂದು ಒಳ್ಳೆಯ ಪವರ್ ಕೊಟ್ಟಿದ್ದಾರೆ. ಇದು ಒಳ್ಳೆಯ ಪವರು, ಕರೆಕ್ಟಾಗಿ ಇದನ್ನು ಅವರು ಪಾಲನೆ ಮಾಡಬೇಕಾಗುತ್ತೆ. ನೆಕ್ಸ್ಟು ಮುಂದುವರೆದಂತ ಹೇಳ್ತಾರೆ ಇಲ್ಲಿ ನೋಡಿ, ಇಲ್ಲಿ ಪಾಯಿಂಟ್ ನಂಬರ್ 3 ಮುಂಚಿತವಾಗಿ ಅನುಮತಿ ಪಡೆಯದೆ ತಡವಾಗಿ ಬಂದು ಆ್ಯಪ್ನಲ್ಲಿ ಹಾಜರಾತಿ ದಾಖಲಿಸದಿದ್ದರೆ ಆ ದಿನವನ್ನು ಗೈರು ಹಾಜರಿ ಎಂದೇ ಪರಿಗಣಿಸಲಾಗುತ್ತದೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಪ್ಲೇಸಲ್ಲಿ ಒಂದು ಪೊಸಿಷನಲ್ಲಿ ಯಾರು ಇರ್ತಾರೆ ಅಂತಂದರೆ ಅವ್ರಿಗೆ ಅದರದ್ದೇ ಆದಂಥ ಒಂದಷ್ಟು ವ್ಯಾಲ್ಯೂಸು ರೆಸ್ಪೆಕ್ಟ್ ಇದ್ದಿರುತ್ತದೆ. ಅದಕ್ಕೆ ನಾವು ಗೌರವವನ್ನು ಸಲ್ಲಿಸಲೇಬೇಕಾಗುತ್ತೆ. ಸೊ ನಾವೇ ಒಂಥರ ಶ್ರೇಷ್ಠ ಅಂತ ಭಾವಿಸ್ಕೊಂಡಾಗ ಏನಾಗುತ್ತೆ, ಅಲ್ಲಿ ಅವ್ರಿಗೇನು ಗೌರವ ಸಲ್ಲಬೇಕು ಸಮ್ಟೈಮ್ಸ್ ಸಲ್ಲಲ್ಲ ಅದು ಅಂತ. ಅದಕ್ಕೆ ಒಂದು ಒಳ್ಳೆಯ ಪಾಯಿಂಟನ್ನೇ ಕೋಟ್ ಮಾಡಿದ್ರಲ್ಲಿ ಅಂದರೆ, ಇನ್ ಕೇಸ್ ಬಿಫೋರ್ ದಟ್ ಇನ್ಫಾರ್ಮ್ ಮಾಡ್ದೇ ಲೇಟಾಗಿ ಬಂದರೆ, ಸೊ ಆ್ಯಪ್ನಲ್ಲಿ ಲೇಟಾಗಿ ಬಂದು ಕೂಡ ಸರಿಯಾದ ರೀತಿ ದಾಖಲು ಮಾಡದೇ ಇದ್ದರೆ ಕಾಮ್ಸ್ ಆ್ಯಪ್ನಲ್ಲಿ ಏನಾಗುತ್ತೆ, ಆಬ್ಸೆಂಟ್ ಅಂತ ದಿನವನ್ನು ಇಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಇದು ಪಾಯಿಂಟ್ ನಂಬರ್ 3 ಇರತಕ್ಕಂಥ ನಿಯಮ. ಇನ್ನು ಮುಂದುವರೆದಂತೆ ಪಾಯಿಂಟ್ ನಂಬರ್ 4 ದಟ್ ಈಸ್ ಡಿಸಿಪ್ಲಿನರಿ ಆ್ಯಕ್ಷನ್ ಅಂತ, ದಂಡ ಮತ್ತು ಶಿಸ್ತು ಕ್ರಮ. ಆ್ಯಪ್ನಲ್ಲಿ ದಾಖಲಾಗುವ ಲೇಟ್ ಮಾರ್ಕ್ಗಳ ಡೇಟಾ ನೇರವಾಗಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಲಭ್ಯವಿರುತ್ತದೆ. ಮೇ ಬಿ ಎವ್ರಿ ಮಂತ್ ಮಾನಿಟರ್ ಮಾಡ್ತಾರೆ ಅನ್ಸುತ್ತೆ. ಎವ್ರಿ ಮಂತ್ ಮಾನಿಟರ್ ಮಾಡಿ ಯಾರ್ಯಾರು ಲೇಟ್ ಅವರ್ಸ್ ಬಂದಿರ್ತಾರೆ ಒಂದು ತಿಂಗಳಲ್ಲಿ ಅವೆಲ್ಲ ದಾಖಲೆಗಳನ್ನು ಮೇ ಬಿ ಗ್ರೂಪಲ್ಲಿ ಡಿಸ್ಕ್ಲೋಸ್ ಮಾಡ್ಬೋದು ಅಂತ ಅನ್ಸುತ್ತೆ, ಹೇಳಲಿಕ್ಕಾಗಲ್ಲ. ಅಥವಾ ಮ್ಯಾಕ್ಸಿಮಮ್ ಡೇಸ್ ಲೀವ್ ಬಂದು ಲೇಟ್ ಅವರ್ಸ್ ಬರೋದು, ಪರ್ಮಿಷನ್ ಇಲ್ಲದೆ ಆ್ಯಪ್ಸಲ್ಲಿ ಸರಿಯಾಗಿ ಹಾಜರಾತಿನ ಸಲ್ಲಿಸದೇ ಇರೋದು, ಇವೆಲ್ಲ ಅವ್ರ ಗಮನಕ್ಕೆ ಬಂದಾಗ ಅವರು ನೇರವಾಗಿ ಕರೆ ಮಾಡಿ ಅಥವಾ ಅವ್ರಿಗೆ ನೋಟಿಸು ಅದು ಇದು ಹೇಗೆ ಶಿಸ್ತು ಕ್ರಮ ಜರುಗಿಸೋಕ್ಕೆ ಸಾಧ್ಯ ಅದನ್ನು ಅವ್ರು ಮಾಡ್ತಾರೆ ಅನ್ಸುತ್ತೆ ಮೇ ಬಿ. ನೋಡಿ ಹೇಳಿದಾರಲ್ಲ, ಆ್ಯಪ್ನಲ್ಲಿ ದಾಖಲಾಗುವ ಲೇಟ್ ಮಾರ್ಕ್ಗಳ ಅಂದರೆ ಲೇಟ್ ಮಾರ್ಕ್ಸ್ ಅಂದರೆ ತಡವಾಗಿ ಬರೋದು, ಅದನ್ನು ಡೇಟಾ ನೇರವಾಗಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಲಭ್ಯವಿರುತ್ತದೆ. ನೋಡಿ ಹೇಳಿದೆಯಲ್ಲ, ತಿಂಗಳಿನಲ್ಲಿ ಸತತವಾಗಿ ತಡವಾಗಿ ಬರುವುದು ಕಂಡುಬಂದಲ್ಲಿ ಇಲಾಖೆಯು ಸಂಬಂಧಪಟ್ಟ ಸಿಬ್ಬಂದಿಗೆ ಕಾರಣ ಕೆಲವು ನೋಟಿಸ್, ಸೋಕಾಸ್ ನೋಟಿಸ್ ಅಂತ ಹೇಳ್ತಾರೆ, ಅದನ್ನು ಜಾರಿ ಮಾಡಬಹುದು ಅಂತ. ಸಮರ್ಥನೀಯ ಕಾರಣ ನೀಡದಿದ್ದರೆ ಸೇವಾ ಪುಸ್ತಕದಲ್ಲಿ ಇದನ್ನು ದಾಖಲಿಸುವ ಸಾಧ್ಯತೆ ಇರುತ್ತದೆ. ಸರ್ವಿಸ್ ರಿಜಿಸ್ಟರ್. ಸೊ ರೀಸನ್ನು ಅಥೆಂಟಿಕೇಟ್ ಆಗಿದ್ದರೆ ಕರೆಕ್ಟಾಗಿರಬೇಕು, ಕನ್ವಿನ್ಸಿಂಗ್ ಆಗಿರಬೇಕು ರೀಸನ್ನು. ಸುಮ್ಮನೆ ಏನೇನೋ ಸಂಬಂಧ ಇಲ್ಲದವ್ರ ರೀಸನ್ಸನ್ನು ಕೋಟ್ ಮಾಡಿ ಹೇಳಿದ್ರೆ ಅದು ವರ್ಕೌಟ್ ಆಗಲ್ಲ ಅನ್ಸುತ್ತೆ. ಅದನ್ನು ಹೇಳಿದ್ದಾರೆ. ಇನ್ ಕೇಸ್ ಬೇರೆ ಥರ ರೀಸನ್ ಕೊಟ್ಟು ಏನಾದರೂ ಆ ಥರ ಏನಾದರೂ ಮಾಡ್ತು ಅಂತಂದರೆ ಸರ್ವಿಸ್ ರಿಜಿಸ್ಟರ್ನಲ್ಲಿ ದಾಖಲು ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟು ನೋಡಿ, ಇಲ್ಲಿ ಕಾಮ್ಸ್ ಆ್ಯಪ್ನಲ್ಲಿ ನಿಗದಿತ ಶಾಲಾ ಅವಧಿ ಮುಗಿಯುವ ಮುನ್ನವೇ, ನೋಡಿ ನಿಗದಿತ ಶಾಲಾ ಅವಧಿ 10 to 4 ಗೊತ್ತಿದೆಯಲ್ಲ, ಚೆಕ್ಔಟ್ ಮಾಡಿದ್ರೆ ಅರ್ಲಿ ಡಿಫಾರ್ಚರ್, ಇವರು ಬೇಗನೆ ನಿರ್ಗಮಿಸಿದ್ದಾರೆ ಅಂತ ಆಗ್ಬಿಡುತ್ತೆ, ಅಥವಾ ಕರ್ತವ್ಯದ ಅವಗಣನೆ ಅಥವಾ ಕರ್ತವ್ಯ ಲೋಪ ಎಂದು ಪರಿಗಣಿಸಲಾಗುತ್ತದೆ. ಇದು ಮೈನ್ ಒಂದು ಲೈನ್ಸ್. ಈ ತುಂಬ ಏನಾಗ್ತಾಯಿದೆ ಅಂತ ಅಂದ್ಬಿಟ್ಟು ಹೇಳೋರಿಲ್ಲ ಕೇಳೋರಿಲ್ಲ. ಇದು ಮನ್ಸು ಬಂದಂಗೆ ಬರೋದು ಹೋಗೋದು ಇವೆಲ್ಲ ನಡೀತಾ ಇದೆ ಗೌರ್ಮೆಂಟ್ ಸ್ಕೂಲ್ಸಲ್ಲಿ. ಇದು ಮಾಡಿರೋದು ಭಾಳ ಒಳ್ಳೆಯದಿವೆ ಎಲ್ಲವೂ ಕೂಡ. ಸೊ ಅದನ್ನು ಕರ್ತವ್ಯದ ಅವಗಣನೆ ಅಥವಾ ಕರ್ತವ್ಯ ಲೋಪ ಎಂದು ಪರಿಗಣಿಸಲಾಗುತ್ತದೆ. ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು, KCSR ಮತ್ತು ಶಿಕ್ಷಣ ಇಲಾಖೆಯ ನಿಯಮಾವಳಿಗಳ ಪ್ರಕಾರ ಈ ಕೆಳಗಿನ ನಿಯಮಗಳು ಅನ್ವಯವಾಗುತ್ತವೆ. ನೋಡಿ, ಅವಾಗ ಏನಾಗುತ್ತೆ, ಶಾಲಾ ಅವಧಿಗೂ ಮುಂಚೆನೇ ಬೇಗ ನಿರ್ಗಮಿಸಿದಾಗ ಸೊ ಅರ್ಲಿ ಡಿಫಾರ್ಚರ್ ಅಂತ ಕನ್ಸಿಡರ್ ಆಗುತ್ತೆ. ಅದಷ್ಟಕ್ಕೆ ಮುಗಿಯಲ್ಲ, ಅವ್ರಿಗೇನು ಎಫೆಕ್ಟ್ ಆಗುತ್ತೆ ಅಂತ ನೋಡಿ, ಇದೆಯಲ್ಲ ಇಲ್ಲಿ ಅರ್ಧ ದಿನದ ರಜೆ ಕಡಿತ ಅಂತ, ಆಫ್ ಡೇ ಲೀವ್ ಕಟ್ಟಾಗುತ್ತೆ, ಆಫ್ ಡೇ ಮಾತ್ರ ಕನ್ಸಿಡರ್ ಆಗುತ್ತೆ. ಅವಾಗ ಶಾಲೆಯ ಅಧಿಕೃತ ಮುಕ್ತಾಯದ ಸಮಯಕ್ಕಿಂತ ತೀರಾ ಮುಂಚಿತವಾಗಿ, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಮಧ್ಯಾಹ್ನದ ಅವಧಿಯಲ್ಲಿ ಯಾವುದೇ ಪೂರ್ವಾನುಮತಿ ಇಲ್ಲದೆ ಚೆಕ್ಔಟ್ ಮಾಡಿದರೆ ಆ ದಿನದ ದ್ವಿತೀಯಾರ್ಧವನ್ನು ಅರ್ಧ ದಿನದ ರಜೆ, ಆಫ್ ಡೇ CL ಎಂದು ಪರಿಗಣಿಸಲಾಗುತ್ತದೆ. ಅಟ್ಲೀಸ್ಟ್ ಇನ್ಫಾರ್ಮ್ ಮಾಡಬೇಕು, ಕಾರಣಗಳು ಅಥೆಂಟಿಕೇಟ್ ಆಗಿರಬೇಕು, ಕನ್ವಿನ್ಸಿಂಗ್ ಆಗಿರಬೇಕು. ಏನೇನೋ ಹೇಳ್ಬಿಟ್ಟು ಅದು ಹೋದರೂ ಅದು ಒಂದು ಸಲ ಎಕ್ಸ್ಕ್ಯೂಸ್ ಇರುತ್ತೆ, ಪದೇ ಹೇಳಿದ್ರೆ ಅದು ಡಿಪೆಂಡ್ ಅಪಾನ್ HMs. ಅವ್ರು ಹೆಂಗೆ ಆ್ಯಕ್ಷನ್ ಮಾಡಬೇಕು ಥ್ರೂ ಆ್ಯಪ್ಸ್ ಅವ್ರು ಮಾಡಬೇಕಾಗತ್ತೆ ಅಲ್ಲಿ. ನೆಕ್ಸ್ಟು, ನಿಮ್ಮ ರಜೆಯ ಖಾತೆಯಲ್ಲಿ ಆಕಸ್ಮಿಕ ರಜೆ ಬಾಕಿ ಇಲ್ಲದಿದ್ದರೆ ಅದನ್ನು ಗಳಿಕೆ ರಜೆ ಅಥವಾ ವೇತನ ರಹಿತ ಎಂದು ಬದಲಾಯಿಸಲಾಗುತ್ತದೆ. ಯಾವುದೇ ಸಂಬಳ ಇಲ್ಲದೆ ಇರತಕ್ಕಂಥ ರಜೆ, ವೇತನ ರಹಿತ ರಜೆ ಅಂತ ಅದನ್ನು ಇಲ್ಲಿ ಬದಲಾವಣೆ ಮಾಡಬೇಕಾಗುತ್ತೆ ಅಂತ ಹೇಳಿದರೆ. ಸೊ ಆ ಥರ ಅಲ್ಲಿ ಬಿಫೋರ್ ದಟ್ ಡಿಫಾರ್ಚರ್ ಆಯಿತು ಅಂತಂದರೆ ನಿಮ್ಮ ರಜೆಯ ಖಾತೆಯಲ್ಲಿ ಆಕಸ್ಮಿಕ ರಜೆ ಬಾಕಿ ಇಲ್ಲದಿದ್ದರೆ ಅದನ್ನು ಗಳಿಕೆ ರಜೆ ಅಥವಾ ವೇತನ ರಹಿತ ರಜೆ ಎಂದು ಬದಲಾಯಿಸಲಾಗುತ್ತದೆ. ನೆಕ್ಸ್ಟು ಸೆಕೆಂಡ್ ಪಾಯಿಂಟಲ್ಲಿ ಮತ್ತೆ ಹೇಳ್ತಾರೆ ಇಲ್ಲಿ, ತಡವಾಗಿ ಬರುವುದು ಮತ್ತು ಬೇಗ ಹೋಗುವುದು, ಲೇಟ್ ಇನ್ ಆ್ಯಂಡ್ ಅರ್ಲಿ ಔಟ್. 1 ತಿಂಗಳಿನಲ್ಲಿ 3 ಬಾರಿ ನಿಗದಿತ ಸಮಯಕ್ಕಿಂತ ಚೆಕ್ಔಟ್ ಮಾಡಿದ್ರೆ, ನೋಡಿ 1 ತಿಂಗಳಲ್ಲಿ 3 ಬಾರಿ ನಿಗದಿತ ಸಮಯಕ್ಕಿಂತ ಬೇಗ ಚೆಕ್ಔಟ್ ಮಾಡಿದ್ರೆ ಅಥವಾ ಬೆಳಿಗ್ಗೆ ತಡವಾಗಿ ಬಂದು ಸಂಜೆ ಬೇಗ ಹೋದರೆ ನಿಯಮದ ಪ್ರಕಾರ 1 ದಿನದ ಆಕಸ್ಮಿಕ ರಜೆ ಕಡಿತವಾಗುತ್ತದೆ. CL ಕಟ್ಟಾಗ್ಬಿಡುತ್ತೆ. ಹಾಗಾಗಿ
ಸೊ ಯಾವ ಟೈಮ್ಗೆ ಬರಬೇಕು, ಯಾವ ಟೈಮ್ಗೆ ಡಿಫಾರ್ಚರ್ ಆಗಬೇಕು, ಅದನ್ನು ಡಿಸಿಪ್ಲಿನಾಗಿ ಮಾಡಬೇಕು. ಅಲ್ಲಿ ಡಿಫ್ರೆನ್ಷಿಯೇಷನ್ ಆಯಿತು ಅಂತಂದರೆ ನೋಡಿ, ಅಲ್ಲಿ ಏನಾಗುತ್ತೆ, ಒಂದಿನದ ಸಿ ಎಲ್ಲು ಅವರು ಕಟ್ಟಾಗುತ್ತಿಲ್ಲ, ಅದನ್ನು ಹೇಳಿದ್ದಾರೆ. ನೆಕ್ಸ್ಟು ನೋಡಿ, ಇಲ್ಲೊಂದು ಪಾಯಿಂಟ್ ಇದೆ, ಪೂರ್ವಾನುಮತಿ ಮತ್ತು ಶಾಲಾ ಚಲನವಲನ ವಹಿ ಅಂತ ಮೂಮೆಂಟ್ ರಿಜಿಸ್ಟರ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಕೆಲವು ಸ್ಕೂಲಲ್ಲಿ ತೊಕ್ಕಿಡಿತಾ ಇರ್ತಿದೆ, ಕೆಲವು ಸ್ಕೂಲ್ಗಳಲ್ಲಿ ಜೀವಂತವಾಗಿರ್ತಿದೆ. ಹಾಗಾಗಿ ಅದಕ್ಕೆ ಆವಾಗ ಜೀವ ಕೊಡ್ತಾ ಇರಬೇಕು. ಇನ್ನು ಮುಂದಕ್ಕೆ ಅದರ ಜೀವ ಹೋಗದೇ ಇರೋ ಥರ ನೋಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ 3ನೇ ಪಾಯಿಂಟು, ಪೂರ್ವಾನುಮತಿ ಮತ್ತು ಶಾಲಾ ಚಲನವಲನ ವಹಿ ಅಂತ ಇದೆ ಮೂಮೆಂಟ್ ರಿಜಿಸ್ಟರ್. ಅಧಿಕೃತ ಕೆಲಸ, ದಟ್ ಈಸ್ OOD ಟ್ರೈನಿಂಗು. ಯಾಕೆಂದರೆ ಇದು ಇಲಾಖೆಯವರೇ ಬಿಟ್ಟಿರ್ತಾರೆ, ಇದಕ್ಕೆಲ್ಲ ಅವಕಾಶ ಇದ್ದಿರುತ್ತದೆ. ಇಲಾಖೆ ಅಧಿಕೃತ ಕೆಲಸ CRC ಸಭೆ ಆಗಿರ್ಬೋದು ಅಥವಾ ಕ್ಷೇತ್ರ ಕಾರ್ಯಗಳಿಗಾಗಿ ಶಾಲಾ ಅವಧಿಗಿಂತ ಮುಂಚಿತವಾಗಿ ಹೋಗಬೇಕಾದಲ್ಲಿ ಅದನ್ನು ಮೂಮೆಂಟ್ ರಿಜಿಸ್ಟರ್ನಲ್ಲಿ ಬರೀಬೇಕು. ಎಲ್ಲೇ ಹೋದರೂ ಬರೀಬೇಕು ಅದನ್ನು, ನಾಟ್ ಓನ್ಲಿ ಇಲಾಖೆ ಕೆಲಸ ಅಂತಲ್ಲ ಈಗ ಅಲ್ವಾ. ಅದನ್ನು ಯಾಕೆ ಹೋಗ್ತಾರೆ, ಏನು ಕತೆ ಎಲ್ಲ ರೀಸನ್ ಕೋಟ್ ಮಾಡಿ ಬರೀಬೇಕು. ಅದೊಂದು ದಾಖಲೆ. ಅದು ಗೊತ್ತಾಗುತ್ತೆ, ಯಾರು ಸಡನ್ ವಿಸಿಟ್ ಬಂದಾಗ ಕೇಳಿದಾಗ ಅಲ್ಲಿ ಅವ್ರು ನೋಡಿಬಿಟ್ಟು ಅದನ್ನು ಅಂಡರ್ಸ್ಟುಡ್ ಆಗ್ಬೋದು. ಸೊ ಈ ಉದ್ದೇಶಕ್ಕೆ ಹೊರಗಡೆ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು, ಸೊ ಅಲ್ಲಿ ಮೂಮೆಂಟ್ ರಿಜಿಸ್ಟರ್ನಲ್ಲಿ ನಮೂದು ಮಾಡಿ ಮುಖ್ಯ ಉಪಾಧ್ಯಾಯರ ಅನುಮತಿಯನ್ನು ಪಡಿಬೇಕು ಇಲಾಖೆ ಕೆಲಸಗಳಿಗೆ ಹೋದರೆ. ನೆಕ್ಸ್ಟು ನಂತರ ಆ್ಯಪ್ನಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಆನ್ ಡ್ಯೂಟಿ ಆಯ್ಕೆಯನ್ನು ಬಳಸಬೇಕಾಗತ್ತೆ. ನೋಡಿ, ಇಲ್ಲಿ ಆಫ್ಲೈನಲ್ಲಿ ಏನಿರುತ್ತದೆ ಅವೆಲ್ಲವನ್ನು ಆನ್ಲೈನಲ್ಲಿ ದಾಖಲೆ ಮಾಡಬೇಕು ಅಂತ ಅಲ್ವಾ. ಇವು ಇಲಾಖೆ ಕೆಲಸಕ್ಕೆ ಹೊರಗಡೆ ಹೋದರೆ ಅನುಮತಿ ತಗೊಂಡು ಅಷ್ಟಕ್ಕೆ ಮುಗಿಯಲ್ಲ, ಅದನ್ನು ಆ್ಯಪ್ನಲ್ಲಿ ಮೆನ್ಷನ್ ಮಾಡಬೇಕು, ಇಟ್ ಈಸ್ ಆನ್ ಡ್ಯೂಟಿ ಅಂತ ಅಂದ್ಬಿಟ್ಟು. ಆವಾಗ ಅದು ಕ್ಲಿಯರ್ ಕಟ್ಟಾಗಿ ಅವರು ಅಕ್ಸೆಪ್ಟೆನ್ಸ್ ಆಗುತ್ತೆ, ಅಲ್ಲಿ ನಾವು ಆನ್ ಡ್ಯೂಟಿನಲ್ಲಿ ಇವತ್ತು ವರ್ಕ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ನೆಕ್ಸ್ಟು ವೈಯಕ್ತಿಕ ತುರ್ತು ಸಂದರ್ಭ ಅಂತಿದೆ. ಈಗ ಅನಿವಾರ್ಯ ವೈಯಕ್ತಿಕ ಕಾರಣಗಳಿದ್ದರೆ, ಇನ್ ಕೇಸ್ ಏನಾದರೂ ಪರ್ಸ್ನಲ್ ರೀಸನ್ಸ್ ಇದ್ದಾಗ, ಏನಾದರೂ ಎಲ್ಲರೂ ಹೋಗಬೇಕಾಗತ್ತೆ, ಸಡನ್ನಾಗಿ ಲೀವ್ ಬೇಕಾಗಿರುತ್ತೆ, ಅಂಥ ಟೈಮಲ್ಲಿ ಮುಖ್ಯ ಉಪಾಧ್ಯಾಯರೇ ಪೂರ್ವಾನುಮತಿಯನ್ನು ಪಡ್ಕೊಂಡು ಅರ್ಧ ದಿನದ ಆಕಸ್ಮಿಕ ರಜೆಯನ್ನು ಪಡೆಯಬೇಕಾಗುತ್ತೆ. ಅರ್ಜಿಯನ್ನು ಸಬ್ಮಿಟ್ ಮಾಡಿ ನಿರ್ಗಮಿಸಬೇಕು. ಅದಕ್ಕೊಂದು ಅಪ್ಲಿಕೇಶನ್ ಇದೆ ಅನ್ಸುತ್ತೆ, ಮೇ ಬಿ ಎಲ್ಲವೂ ಕೂಡ ಕಾಮ್ಸಲ್ಲಿ ಇದೆ. ಇದು ಪಡೆದು ಅರ್ಧ ದಿನದ ಆಕಸ್ಮಿಕ ರಜೆ ಅರ್ಜಿಯನ್ನು ಸಬ್ಮಿಟ್ ಮಾಡಿ ನಿರ್ಗಮಿಸಬೇಕು. ದಟ್ ಈಸ್ ಆಫ್ ಡೇ CL ಅಂತ ಹೇಳ್ತಾರೆ. ಅದನ್ನು ಪ್ರಾಸೆಸ್ ಮಾಡಿ ಅವರು ಡಿಫಾರ್ಚರ್ ಆಗಬೇಕಾಗತ್ತೆ. ನೆಕ್ಸ್ಟು ಅನಧಿಕೃತ ಗೈರು ಹಾಜರಿ ಮತ್ತು ಶಿಸ್ತು ಕ್ರಮ ಅಂತ ಹೇಳಿದ್ರಲ್ಲಿ, ಅನಧಿಕೃತ ಗೈರು ಹಾಜರಿ ಮತ್ತು ಶಿಸ್ತು ಕ್ರಮ, ಯಾವುದೇ ಮುನ್ಸೂಚನೆ ಅಥವಾ ಅನುಮತಿ ಇಲ್ಲದೆ ಬೇಗ ಚೆಕ್ಔಟ್ ಮಾಡುವುದು ಸತತವಾಗಿ ಕಂಡು ಬಂದಲ್ಲಿ 1 or 2 ಟೈಮ್ಸ್ ಇದ್ದರೆ ಅದಕ್ಕೆ ಎಕ್ಸ್ಕ್ಯೂಸ್ ಇರ್ತಿದೆ, ಅದಕ್ಕೆ ಸಂಬಂಧಪಟ್ಟ ಕಾರಣ ಕೊಡಬೇಕಾಗತ್ತೆ. ಅವೆಲ್ಲ ಮೆನ್ಷನ್ ಮಾಡಿ ಏನೋ ಮಾಡ್ಬೋದು. ಆದರೆ ಅನ್ಅಫಿಷಿಯಲಿ ಅನಧಿಕೃತವಾಗಿ ಗೈರು ಹಾಜರಾಗೋದು ಮತ್ತು ಶಿಸ್ತು ಕ್ರಮ, ಯಾವುದೇ ಮುನ್ಸೂಚನೆ ಅಥವಾ ಅನುಮತಿ ಇಲ್ಲದೇ ಚೆಕ್ಔಟ್ ಮಾಡೋದು, ಇದು ನಿರಂತರವಾಗಿ ಕಂಡು ಬಂತು ಅಂತಂದರೆ ಅದನ್ನು ಅನಧಿಕೃತ ಗೈರು ಹಾಜರಿ, ಅನ್ಆಥರೈಸ್ಡ್ ಆಬ್ಸೆನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ನೋಡಿ, ಇಲ್ಲಿ ಹೇಳಿದ್ದಾರೆ ಯಾರಿಗೆ ಪವರ್ ಇದೋ BO ಅಥವಾ DDPA ಮಟ್ಟದಲ್ಲಿ ಕಾರಣ ಕೇಳುವ ನೋಟಿಸ್ ನೀಡಲಾಗ್ತಾ ಇದೆ. ದಟ್ ಈಸ್ ಅವ್ರಿಗೂ ಕೂಡ ಸೌಕಾಸ್ ನೋಟಿಸನ್ನು ಅವರು ನೀಡ್ತಾರೆ ಅಂತ. ನೆಕ್ಸ್ಟು ಇದು ನಿಮ್ಮ ಸೇವಾ ವರದಿ. ನೋಡಿ, ಇಲ್ಲಿ ಇದೆಯಲ್ಲ, ಇಲ್ಲಿ ನಿಮ್ಮ ಸೇವಾ ವರದಿ, ಪರ್ಫಾರ್ಮೆನ್ಸ್ ರಿಪೋರ್ಟ್ ಮತ್ತು ವಾರ್ಷಿಕ ವೇತನ ಬಡ್ತಿ ಮೇಲೆಯೂ ಪ್ರಭಾವವನ್ನು ಬೀರಬಹುದು. ಕೇಳದೆ ಅನ್ಅಫಿಷಿಯಲ್ ಆಗಿ ರಜಾ ಹಾಕುವಂಥದ್ದು, ಇನ್ಫಾರ್ಮೇಷನ್ಸ್ ಕೊಡೋಂಗಿಲ್ಲ, ಹಿಂಗೆಲ್ಲ ಆದರೆ ನೋಡಿ ಇವೆಲ್ಲ ಸಮಸ್ಯೆಗಳಾಗುತ್ತೆ. ಆಯಿತಾ. ಒಂದು BO ಮತ್ತು DDPA ಕಡೆಯಿಂದ ಸೌಕಾಸ್ ನೋಟಿಸ್ ಬರುತ್ತೆ, ಅದಷ್ಟಕ್ಕೆ ಮುಗಿಯಲ್ಲ. ಪರ್ಫಾರ್ಮೆನ್ಸ್ ರಿಪೋರ್ಟ್ ಅಂತ ಬರುತ್ತೆ ಪ್ರತಿಯೊಬ್ಬ ಸರ್ಕಾರಿ ಶಿಕ್ಷಕರಿಗೆ, ಸೇವಾ ವರದಿ ಅಂತ ಅಂದ್ಬಿಟ್ಟು, ಮತ್ತು ಅವರ ವಾರ್ಷಿಕ ವೇತನ ಬಡ್ತಿಗಳಿದಿಲ್ಲ, ಇನ್ಕ್ರಿಮೆಂಟ್ಸು, ಅದರ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳಿದ್ದಾರೆ. ಇಲ್ಲೊಂದು ನೋಡಿ ಗಮನಿಸಿ ಅಂತ ಹೇಳಿದ್ದಾರೆ. ದಟ್ ಈಸ್ ಕಾಮ್ಸ್ ಆ್ಯಪಲ್ಲಿ ಜಿಯೋ ಫೆನ್ಸಿಂಗ್ ಆಧಾರದ ಮೇಲೆ ಕೆಲಸ ಮಾಡುವುದರಿಂದ ನೀವು ಶಾಲಾ ಆವರಣದಲ್ಲಿದ್ದಾಗ ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಲೊಕೇಶನ್ನು ಯಾವ ಥರ ಟ್ರ್ಯಾಪ್ ಮಾಡುತ್ತೆ ಅಂದರೆ ಸ್ಕೂಲಿಂದ ತುಂಬ ದೂರ ಹೊರಗಡೆ ಹೋಗ್ಬಿಟ್ಟು ಪ್ರಾಸೆಸ್ ಮಾಡಲಿಕ್ಕಾಗಲ್ಲ, ಗ್ರೌಂಡಲ್ಲಿ ಇದ್ದಾಗಲೇ ಮಾಡಬೇಕು ಅಂತ. ಇದನ್ನು ಜಿಯೋ ಫೆನ್ಸಿಂಗ್ ಆಧಾರದ ಮೇಲೆ ಕೆಲಸ ಮಾಡೋದ್ರಿಂದ ನೀವು ಶಾಲಾ ಆವರಣದಲ್ಲಿದ್ದಾಗ ಮಾತ್ರ ಚೆಕ್ಔಟ್ ಮಾಡಲು ಸಾಧ್ಯ. ಶಾಲೆಯಿಂದ ಹೊರಗೆ ಹೋದ ನಂತರ ದೂರದ ಸ್ಥಳದಿಂದ ಚೆಕ್ಔಟ್ ಮಾಡಲು ಆ್ಯಪ್ ಅನುಮತಿಸುವುದಿಲ್ಲ. ಅಂದರೆ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ. ಏನಾದರೂ ಇನ್ ಕೇಸ್ ಈ ಎಲ್ಲ ಪ್ರಾಸೆಸ್ ಮಾಡಬೇಕಾದ್ರೆ ಕಾಮ್ಸ್ನಲ್ಲಿ ಹಾಜರಾತಿನ ಸಲ್ಲಿಸುವಾಗ, ಏನಾದರೂ ರಜೆ ಅರ್ಜಿಯನ್ನು ಸಬ್ಮಿಟ್ ಮಾಡುವಾಗ, ಅಥವಾ ಪೂರ್ವಾನುಮತಿಯನ್ನು ಪಡ್ಕೊಂಡು ಆನ್ ಡ್ಯೂಟಿ ಆಪ್ಷನ್ಸ್ ಪ್ರಾಸೆಸ್ ಮಾಡುವಾಗ, ನೀವೇನೇ ಮಾಡಬೇಕಾದ್ರೂ ಕಾಮ್ಸಲ್ಲಿ ಇನ್ ಕೇಸ್ ಟೆಕ್ನಿಕಲ್ ಇಶ್ಯೂಸ್ ಆಯಿತು ಅಂತಂದರೆ, ತಾಂತ್ರಿಕ ದೋಷದಿಂದ ಇಂತಹ ಸಮಸ್ಯೆ ಎದುರಾದರೆ ಇಮಿಡಿಯೇಟ್ ಏನು ಮಾಡಬೇಕು, ಯಾರು ಕನ್ಸರ್ನ್ ಮಾಡಬೇಕು, ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಗಮನಕ್ಕೆ ತಂದು ನೋಡಿ. ಇನ್ನೊಂದು ಅವಕಾಶ ಇರ್ತಿದೆ, ದಟ್ ಈಸ್ ಮ್ಯಾನ್ಯುವಲ್ ರಿಕ್ವೆಸ್ಟ್, ಅದನ್ನು ಕಳಿಸ್ಕೋಬೇಕು. ಅದನ್ನು ಮ್ಯಾನ್ಯುವಲ್ ಅಪ್ರೂವಲ್ ಅಂತ ಹೇಳ್ತಾರೆ, ಅದನ್ನು ಕಳಿಸ್ಬೇಕಾಗತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟು ಅದು ಏನು ಪ್ರಾಬ್ಲಮ್ ಆಗೋಲ್ಲ, ಟೆಕ್ನಿಕಲ್ ಇಶ್ಯೂ ಆದರೆ ಮ್ಯಾನ್ಯುವಲ್ ಅಪ್ರೂವಲ್ ಕೊಟ್ಟಾಗ ನೆಕ್ಸ್ಟ್ ಏನು ಪ್ರೊಸೀಜರ್ ಅದನ್ನು ಫಾಲೋ ಅಪ್ ಮಾಡಿಕೊಂಡು ಅದನ್ನು ಕ್ಲಿಯರ್ ಮಾಡ್ಬೋದು. ನೋಡಿ, ಇದಿಷ್ಟು ಕ್ಯಾಂಪ್ಸ್ನಲ್ಲಿ ಸರಿಯಾದ ರೀತಿಯಲ್ಲಿ ನೀವು ನಿಮ್ಮ ಹಾಜರಾತಿಯನ್ನು ಅಥವಾ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವೇನೇನು ರೂಟೀನ್ಸ್ ಇರುತ್ತೆ ಅವೆಲ್ಲವನ್ನು ಎಲ್ಲರೂ ಹೋಗಬೇಕಾದ್ರೆ, ಸೊ ಚೆಕ್ಔಟ್ ಮಾಡಬೇಕಾದ್ರೆ ಆ್ಯಂಡ್ ಚೆಕ್ ಇನ್ ಆಗಬೇಕಾದ್ರೆ ನೋಡಿ ಎಲ್ಲವೂ ಕೂಡ ಇಲಾಖೆ ಮಾರ್ಗಸೂಚಿಗಳನ್ನು ತಿಳಿಸಿದ್ದಾರೆ. ಇನ್ ಕೇಸ್ ಆಬ್ಸೆನ್ಸ್ ಆಗುವಂಥದ್ದು, ಅನ್ಅಫಿಷಿಯಲಿ ರಜಾ ಹಾಕುವಂಥದ್ದು, ಯಾವುದೇ ಅನುಮತಿನ ಪಡ್ಕೊಳ್ಳದೆ ಅನ್ಆಥರೈಸ್ಡ್ ಆಗಿ ನಮಗೆ ನಾವೇ ಐ ಥಿಂಕ್ ಏನೇನೋ ಅಂದ್ಕೊಂಡು
ಲೀವ್ ಆಗುವಂಥದ್ದು ಇವೆಲ್ಲ ಮಾಡಿದ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಏನೆಲ್ಲ ಎಫೆಕ್ಟ್ ಆಗುತ್ತೆ ಇದುವರೆಗೂ ನಿಮಗೆಲ್ಲ ಹೇಳಿದ್ದೀನಿ. ಸೊ ದಯಮಾಡಿ ಈ ವಿಡಿಯೋ ಕಂಟೆಂಟ್ ಇಷ್ಟ ಆಗಿದರೆ ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಇದರ ಮಾಹಿತಿ ಗೊತ್ತಾಗಲಿ. ಸೊ ಇದೇ ರೀತಿಯ ಇನ್ಫಾರ್ಮೇಷನ್ಸ್ ನಿಮಗೆ ಬೇಕು ಅಂತ ಅನ್ಸಿದ್ರೆ ಮರಿದೇ ನಮ್ಮ ವಾಹಿನಿನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರಬೇಕು ಅಂತಂದರೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.